ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ಇದು ನಮಗೊಂದು ಮೋಟಿವೇಶನ್ ಕೊಡುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಿ ಮಾಡಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಮ್ಮ ಬಾಡಿ ಕೆಲವೊಂದು ಲಕ್ಷಣಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಯಾವುವು ಈ ಲಕ್ಷಣಗಳು, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಲಿವರ್ ಆರ್ಗನ್ ಏನಿದೆ, ಯಕೃತ ಅಂತ ನಾವೇನು ಹೇಳ್ತಾ ಇರ್ತೇವೆ, ಇದು ಒಂದು ಇಂಪಾರ್ಟೆಂಟ್ ಅಂಗ ನಮ್ಮ ಬಾಡಿಯಲ್ಲಿ. ಓಕೆ, ರೈಟ್ ಸೈಡಲ್ಲಿ ಒಂದೇ ಒಂದು ಲಿವರ್ ಇರುತ್ತೆ. ಆ್ಯಂಡ್ ಲಿವರಿನ ಕೆಲಸ ಏನು, ನಮಗೆ ನಮ್ಮ ಫುಡ್ಡನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕಾದಂತಹ ಈ ದ್ರವಗಳೇನಿರ್ತವೆ ಅದನ್ನು ಪ್ರೊಡ್ಯೂಸ್ ಮಾಡೋದು, ನಿಮ್ಮ ಬಾಡಿಯಲ್ಲಿ ಫ್ಯಾಟಿನ ಮೆಟಬಾಲಿಸಮ್ ಇರ್ಬೋದು, ನಿಮ್ಮ ಶುಗರಿನ ಮೆಟಬಾಲಿಸಮ್ ಇರ್ಬೋದು, ನಿಮ್ಮ ಪ್ರೋಟೀನ್ಸ್ ಇರ್ಬೋದು, ಇವುಗಳನ್ನೆಲ್ಲ ತಯಾರು ಮಾಡಲಿಕ್ಕೆ, ನಿಮ್ಮ ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸ್, ಈ ಕಲ್ಮಶಗಳನ್ನು ತೆಗೆದುಹಾಕಲಿಕ್ಕೆ ಅಂಥದಕ್ಕೆಲ್ಲ ಲಿವರ್ ಬೇಕಾಗ್ತಾ ಇರುತ್ತೆ. ಲಿವರಲ್ಲಿ ಪೇನ್ ರಿಸೆಪ್ಟರ್ಸ್ ಇರೋದಿಲ್ಲ. ಸೊ ಬಹಳಷ್ಟು ಸಲ ಏನಾಗುತ್ತೆ, ಈ ಲಿವರ್ ಪ್ರಾಬ್ಲಮ್ ಇದ್ದಾಗ ನಿಮಗೆ ಯಾವುದೇ ಲಕ್ಷಣಗಳು ಇರದೇ ಇರ್ಬೋದು. ಯಾವಾಗ ಪೇಷಂಟ್ ಬರ್ತಾರೆ ಡಾಕ್ಟರ್ ಹತ್ರ, ಆವಾಗ ಲಿವರ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿ ಹೋಗಿರ್ಬೋದು. ಸೊ ನಿಮಗೆ ಗೊತ್ತಿರಬೇಕು, ತಿಳಿದಿರಬೇಕು ಯಾವ ಯಾವ ಲಕ್ಷಣಗಳು ಈ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಬರಬಹುದು ಅಂತ. ಆ್ಯಂಡ್ ಯಾರಲ್ಲಿ ಈ ರೀತಿ ಲಕ್ಷಣಗಳು ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂಥವರು ಬಹಳ ಅಲರ್ಟ್ ಆಗಿರಬೇಕು. ಓಕೆ, ಕೆಲವೊಂದು ಕ್ಯಾಟಗರಿ ಆಫ್ ಪೀಪಲಲ್ಲಿ, ಈಗ ಸಪೋಸ್ ನೀವು ಬಹಳ ಮದ್ಯಪಾನ ಮಾಡ್ತಾ ಇದ್ದೀರಿ, ಅಥವಾ ನಿಮಗೆ ಬೊಜ್ಜು ತುಂಬ ಜಾಸ್ತಿ ಇದೆ, ನೀವು ಡಯಾಬಿಟಿಕ್, ನಿಮಗೆ BP ಇದೆ, ಅಥವಾ ಕೆಲವೊಂದು ಔಷಧಿಗಳನ್ನು ನೀವು ರೆಗ್ಯುಲರ್ಲಿ ನುಂಗ್ತಾ ಇದ್ದೀರಿ, ನಿಮಗೆ ಹೊಟ್ಟೆ ಸುತ್ತಲೂ ಬೊಜ್ಜು ಹೆಚ್ಚಿಗೆ ಇದೆ, ಮೆಟಬಾಲಿಕ್ ಸಿಂಡ್ರೋಮ್ ಇದೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ನಿಮಗೆ ಹೊಟ್ಟೆ ಸುತ್ತಲೂ ಬೊಜ್ಜು ಹೆಚ್ಚಿಗೆ ಇರುತ್ತೆ, BP ಇರುತ್ತೆ, ಆಮೇಲೆ ಡಯಾಬಿಟಿಸ್ ಇರುತ್ತೆ, ದಪ್ಪಗಿರ್ತೀರಾ, ಬೊಜ್ಜು ಜಾಸ್ತಿ ಆಗಿರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಲಿವರಿನ ಪ್ರಾಬ್ಲಮ್ ಇತ್ತು ಅಂದಾಗ ಇಂಥವರು ಈ ಲಿವರಿನ ಈ ಫೇಲಿಯರ್ ಆಗೋದು ಅಥವಾ ಲಿವರಿನ ಪ್ರಾಬ್ಲಮ್ ಬರೋದಕ್ಕೆ ಏನೇನು ಲಕ್ಷಣ ಬರುತ್ತೆ ಅದನ್ನು ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಲಿವರ್ ಡಿಸೀಸ್ ಏನಿದೆ, ಲಿವರಿನ ರೋಗಗಳೇನಿದ್ದಾವೆ ಅವು ಅಕ್ಯೂಟ್ ಅಂದರೆ ಸಡನ್ನಾಗಿ ಬಂದುಬಿಡ್ಬೋದು. ಸಡನ್ನಾಗಿ ಜಾಂಡಿಸ್, ಕಾಮಾಲೆ ಬಂದೋಯ್ತು, ಅಥವಾ ದೀರ್ಘಕಾಲದಿಂದ ಇರುತ್ತೆ, ತಿಳಿಯೋದೇ ಇಲ್ಲ, ಆಮೇಲೆ ಅದರ ಲಕ್ಷಣಗಳು ಬರಲಿಕ್ಕೆ ಶುರುವಾಗ್ಬೋದು. ಬಟ್ ಎಲ್ಲರಿಗೂ ಗೊತ್ತಿರಬೇಕು, ಈ ಲಿವರ್ ಫೇಲಿಯರ್ ಅಥವಾ ಲಿವರ್ ಪ್ರಾಬ್ಲಮ್ ಬಂತು ಅಂದಾಗ ಈ ಥರದ ಲಕ್ಷಣಗಳು ಬರ್ತಾ ಇರ್ಬೋದು ಅಂತ. ಭಾಳಷ್ಟು ಸಲ ಜನರಿಗೆ ಈ ಲಕ್ಷಣ ಬರ್ತವೆ, ಬಟ್ ಲಿವರಿಗೆ ಡ್ಯಾಮೇಜ್ ಆಗಿದೆ ಅಂತ ತಿಳಿತಾನೇ ಇರೋದಿಲ್ಲ. ಓಕೆ, ಬಟ್ ಎಸ್ಪೆಷಲಿ ನಾನು ಈ ಹೈ ರಿಸ್ಕ್ ಯಾರಿಗೆ ಹೇಳಿದೆ, ಈ ಕ್ಯಾಟಗರಿಯಲ್ಲಿ ಬರುವಂಥ ಜನರು, ಅವರಂತೂ ಬಹಳ ಕೇರ್ಫುಲ್ ಆಗಿರಬೇಕು. ನೀವು ಸಿಕ್ಕಾಪಟ್ಟೆ ಕುಡಿತಾ ಇದ್ದೀರಾ, ಅಥವಾ ಈವನ್ ಸಿಕ್ಕಾಪಟ್ಟೆ ಕುಡಿಲಿಲ್ಲ, ಸೋಷಿಯಲ್ ಡ್ರಿಂಕಿಂಗ್ ಅಥವಾ ರೆಗ್ಯುಲರ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂಥವ್ರು, ನಿಮಗೆ ಹೆಪಟೈಟಿಸ್ B ಇದೆ, ನೀವು ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇಲ್ಲ ಅಂಥವ್ರು, ಬೊಜ್ಜು ಹೆಚ್ಚಿಗೆ ಇರುವವರು, ಅಥವಾ ನೀವು ಬಹಳ ಈ ಹರ್ಬಲ್ ಸಪ್ಲಿಮೆಂಟ್ಸ್ ಈ ರೀತಿ ಎಲ್ಲ ತೆಗೆದುಕೊಳ್ತಾ ಇರುವವರು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಈ ರೀತಿ ಲಿವರ್ ಡಿಸೀಸ್ ಇದ್ದವರು, ಇವರೆಲ್ಲರೂ ಎಕ್ಸ್ಟ್ರಾ ಕಾಷಿಯಸ್ ಆಗಿರಬೇಕು ಆ್ಯಂಡ್ ತಿಳ್ಕೊಂಡಿರಬೇಕು ಲಿವರ್ ಪ್ರಾಬ್ಲಮಲ್ಲಿ ಏನೇನು ಲಕ್ಷಣಗಳು ಬರ್ತವೆ ಅಂತ. ಸೊ ಫಸ್ಟ್ ಸಿಂಪ್ಟಮ್ ಏನಿರುತ್ತೆ, ಒನ್ ಆಫ್ ದ ಸಿಂಪ್ಟಮ್ ಈ ಲಿವರ್ ಫೇಲಿಯರ್ ಅಥವಾ ಲಿವರ್ ಪ್ರಾಬ್ಲಮಲ್ಲಿ ಬರೋದು ಅಂದರೆ ನಿಮ್ಮ ಕಾಲುಗಳಲ್ಲಿ ಊತ ಬರೋದು. ನಿಮ್ಮ ಕಾಲು ಹತ್ರ ಇರ್ಬೋದು, ನಿಮ್ಮ ಹೊಟ್ಟೆಯಲ್ಲಿರ್ಬೋದು, ಈ ಊತ ಬರಲಿಕ್ಕೆ ಶುರುವಾಗುತ್ತೆ. ನೀವು ನೋಡ್ಬೋದು ಕೆಲವೊಂದು ಸಲ ಪೇಷಂಟ್ಸಿಗೆ ಅವರು ಸಾಕ್ಸ್ ಎಲ್ಲ ಹಾಕೊಂಡಾಗ ಅದು ತುಂಬ ಟೈಟ್, ಅಲ್ಲಿ ಒಂದು ಅದರ ಮಾರ್ಕಿಂಗ್ ಕಾಣಿಸ್ತಾ ಇರುತ್ತೆ, ಹೊಟ್ಟೆ ಹತ್ರ ಸ್ವಲ್ಪ ಉಬ್ಕೊಂಡಂಗೆ ಕಾಣ್ತಾ ಇರುತ್ತೆ. ಪೇಷಂಟಿಗೆ ಕೇಳ್ತಾ ಇದ್ರೆ, ನೀವು ಏನಾದರೂ ಮದ್ಯಪಾನ ಮಾಡ್ತಾ ಇದ್ದೀರಾ ಅಂದರೆ ಹೌದು, ನಾವು ರೆಗ್ಯುಲರ್ಲಿ ಮದ್ಯಪಾನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರ್ತಾರೆ. ಸೊ ಫ್ಲೂಯಿಡ್ ರಿಟೆನ್ಷನ್ ಆಗ್ತಾ ಇರುತ್ತೆ, ಅದು ಅಸೈಟಿಸ್, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದಿರ್ಬೋದು, ಕಾಲಲ್ಲಿ ನೀರು ತುಂಬಿಕೊಳ್ಳೋದಿರ್ಬೋದು, ಎಡಿಮಾ. ಎರಡನೇ ಲಕ್ಷಣ ಅಂದರೆ ಕಾಮಾಲೆ ಅಥವಾ ಜಾಂಡಿಸ್. ಜಾಂಡಿಸ್ ಬಂತು ಅಂದರೆ ಏನರ್ಥ, ಲಿವರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಲಿವರಲ್ಲಿ ಈಗ ಕೆಲವೊಬ್ಬರಿಗೆ ಜಾಂಡಿಸ್ ಬರುತ್ತೆ, ಅದು ಹೋಗ್ಬಿಡುತ್ತೆ. ಸೊ ಅದು ಅಕ್ಯೂಟ್ ಇಂಜುರಿ, ಆ ಲಿವರಿಗೆ ಆ ಟೈಮಲ್ಲಿ ಮಾತ್ರ ಡ್ಯಾಮೇಜ್ ಆಗ್ತಾ ಇದೆ ಆ್ಯಂಡ್ ಅದರಿಂದ ಜಾಂಡಿಸ್ ಬರ್ತಾ ಇದೆ ಅಂತ ಅರ್ಥ. ಕೆಲವೊಂದು ಸಲ ಏನಾಗುತ್ತೆ, ಬಹಳ ಸಿವಿಯರ್ ಜಾಂಡಿಸ್ ಬಂದುಬಿಡತ್ತೆ, ಬಹಳ ದೀರ್ಘಕಾಲದವರೆಗೆ ಈ ಜಾಂಡಿಸ್ ಇರುತ್ತೆ. ಸೊ ಇದೆಲ್ಲ ಏನು ಹೇಳುತ್ತೆ, ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಲಿವರ್ ಈ ಬಿಲಿರುಬಿನ್ ಅನ್ನುವಂತಹ ಈ ಕಲ್ಮಶವನ್ನು
ರಕ್ತವನ್ನು ಹೊರಗೆ ತೆಗೆದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಅದು ಅಲ್ಲೇ ಉಳ್ಕೊಳ್ತಾ ಇದೆ. ನಿಮ್ಮ ರಕ್ತದಲ್ಲಿ ಅದರ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ನಾರ್ಮಲಿ ರಕ್ತದಲ್ಲಿ ಬಿಲಿರುಬಿನಿನ ಲೆವೆಲ್ ಎಷ್ಟಿರಬೇಕು? ಅಪ್ ಟು 1.2 mg/dL. ಈ ಜಾಂಡಿಸಲ್ಲಿ ಏನಾಗುತ್ತೆ 2, 10, 15 ಎಲ್ಲ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಲೆವೆಲ್ ಬಂತು ಅಂದರೆ ಅದು ಬಹಳ ಡೇಂಜರಸ್ ಇರುತ್ತೆ. ಸೊ ಕಾಮಾಲೆ ಅಥವಾ ಜಾಂಡಿಸ್ ಸಹ ಏನು ಹೇಳುತ್ತೆ? ಹೌದು, ಲಿವರಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ಲಿವರಿಗೆ ಪ್ರಾಬ್ಲಮ್ ಬಂದಿದೆ ಅಂತ ಅರ್ಥ. ಮೂರನೇದು, ಕೆಲವೊಂದ್ಸಲ ಈ ನಮ್ಮ ಬಲಭಾಗದ ಹತ್ತಿರ, ಹೊಟ್ಟೆಯ ಬಲಭಾಗದಲ್ಲಿ ಕೆಲವೊಂದ್ಸಲ ಈ ಜಗ್ಗಿದ ಹಾಗೆ ಅಥವಾ ಏನೋ ಒಂದು ಹೆವಿನೆಸ್ ತರ ಫೀಲ್ ಆಗ್ತಾ ಇರುತ್ತೆ. ಆಕ್ಚುಲಿ ಲಿವರ್ ಪೇನ್ಲೆಸ್ ಇರುತ್ತೆ, ಬಟ್ ಲಿವರ್ ಮೇಲೆ ಇರುವಂತ ಕ್ಯಾಪ್ಸೂಲ್ ಏನಿರುತ್ತೆ ಅದು ಯಾವಾಗ ಲಿವರ್ ದೊಡ್ಡದಾಗಿ ಅದ್ರ ಸ್ಟ್ರೆಚ್ ಆಗತ್ತೆ ಆವಾಗ ಪೇನ್ ಬರ್ತಾ ಇರುತ್ತೆ. ಸೊ ಕೆಲವೊಂದ್ಸಲ ಲಿವರ್ ದೊಡ್ಡದಾದಾಗ ಪೇಷಂಟಿಗೆ ಈ ಹೊಟ್ಟೆಯ ಬಲಭಾಗದಲ್ಲಿ ನೋಯ್ತಾ ಇದೆ, ಒಂಥರ ಎಳ್ದಂಗೆ ಆಗ್ತಾ ಇದೆ, ಒಂಥರ ಹೆವಿನೆಸ್ ಇದೆ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ಇದು ಸಹ ಒನ್ ಆಫ್ ದ ಲಕ್ಷಣ ಇರ್ಬೋದು. ಡಾಕ್ಟರ್ ನಿಮ್ಗೊಂದು ಅಲ್ಟ್ರಾಸೌಂಡ್ ಮಾಡೋಕ್ಕೆ ಹೇಳ್ಬೋದು. ಅಲ್ಟ್ರಾಸೌಂಡ್ ಮಾಡಿದಾಗ ಹೆಪಾಟೋಮೆಗಾಲಿ, ಲಿವರ್ ದೊಡ್ಡದಾಗಿದೆ ಅಂತ ಬರ್ತಾ ಇರ್ಬೋದು. ಲಿವರ್ ದೊಡ್ಡದಾಗೋದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ. ಫ್ಯಾಟಿ ಲಿವರ್ ಇರ್ಬೋದು, ಲಿವರಲ್ಲಿ ಏನಾದರೂ ಟ್ಯೂಮರ್ ಇರ್ಬೋದು, ಲಿವರ್ ಸಿರೋಸಿಸ್ ಇರ್ಬೋದು, ಏನೇ ಒಂದು ಕಾರಣದಿಂದ ಲಿವರಿನ ಎಕೋ ಟೆಕ್ಸ್ಚರ್ ಚೇಂಜ್ ಆಗಿರ್ಬೋದು. ಸೊ ಅವೆಲ್ಲದರಿಂದ ಕೆಲವೊಮ್ಮೆ ಈ ಥರ ಈ ಡಲ್ ಏಕಿಂಗ್ ಪೇನ್, ಒಂಥರ ನೋವು ಬರ್ತಾ ಇರ್ಬೋದು ಪೇಷಂಟಿಗೆ. ಕೆಲವೊಂದ್ಸಲ ಪೇಷಂಟ್ಸಿಗೆ ಊಟನೇ ಸೇರ್ತಾ ಇರೋದಿಲ್ಲ, ಶಕ್ತಿನೇ ಇರೋದಿಲ್ಲ, ಬಹಳ ಸುಸ್ತಾಗ್ತಾ ಇರುತ್ತೆ. ಕೆಲವೊಂದ್ಸಲ ಮೆಂಟಲಿ ಸಹ ಅವರು ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಾರೆ, ರೆಸ್ಟ್ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ, ಆದರೆ ಯಾವತ್ತೂ ಸುಸ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಈ ಫಟೀಗ್ ಇರ್ಬೋದು, ಈ ವೀಕ್ನೆಸ್ ಇರ್ಬೋದು, ಸ್ಲಗ್ಗಿಶ್ನೆಸ್, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಮೋಟಿವೇಶನ್ ಇಲ್ಲ, ಒಂದು ಕಡೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಇದೂ ಸಹ ಈ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಂಥ ಲಕ್ಷಣ ಇರ್ಬೋದು. ಯಾಕಂದ್ರೆ ಲಿವರ್ ಯಾವಾಗ ತನ್ನ ಈ ಕೆಲಸ ಮಾಡುವಂತ ಕೆಪಾಸಿಟಿಯನ್ನ ಕಳ್ಕೊಳ್ಳುತ್ತೆ, ನಿಮ್ಮ ಬಾಡಿ ಫಂಕ್ಷನ್ ಸಹ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಇವು ಸಹ ಲಿವರ್ ಫೇಲಿಯರಿನ ಸಿಂಪ್ಟಮ್ಸ್ ಅಥವಾ ಲಿವರ್ ಪ್ರಾಬ್ಲಮ್ಸಿನ ಸಿಂಪ್ಟಮ್ ಇರ್ಬೋದು. ಕೆಲವೊಂದ್ಸಲ ಪೇಷಂಟ್ಸಿಗೆ ಏನಾದರೂ ಒಂದು ಸ್ವಲ್ಪ ಗಾಯ ಆಯಿತು ಅಂದರೆ ಬ್ಲೀಡಿಂಗ್ ಕಂಟ್ರೋಲೇ ಆಗೋದಿಲ್ಲ. ಬಹಳ ಸಲ ಮೂಗಿಂದ ಎಲ್ಲ ರಕ್ತ ಬರ್ತಾ ಇರುತ್ತೆ. ಸೊ ಫ್ರೀಕ್ವೆಂಟ್ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಥವಾ ಬ್ಲೀಡಿಂಗ್ ಸ್ಟಾರ್ಟ್ ಆದರೂ ಅದು ಸ್ಟಾಪ್ ಆಗ್ತಾ ಇರೋದಿಲ್ಲ. ಇದು ಬಹಳಷ್ಟು ಕಾರಣದಿಂದ ಆಗ್ತಾ ಇರ್ಬೋದು. ಬಟ್ ಲಿವರಿನ ಪ್ರಾಬ್ಲಮ್ಸಲ್ಲೂ ಈ ರೀತಿ ನಾವು ನೋಡ್ತಾ ಇರ್ತೇವೆ. ಯಾಕಂದರೆ ಲಿವರ್ ಒಂದು ಮೇನ್ ಫ್ಯಾಕ್ಟ್ರಿ ಇರುತ್ತೆ ಈ ನಮ್ಮ ರಕ್ತವನ್ನು ಹೆಪ್ಪು ಕಟ್ಟಿಸ್ಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ತಯಾರಿ ಮಾಡಲಿಕ್ಕೆ. ಸೊ ಯಾವಾಗ ಲಿವರೇ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಅವರಿಗೆ ಏನಾದರೂ ಪೆಟ್ಟಾಯ್ತು, ಎಲ್ಲಾದರೂ ಗಾಯ ಆಯಿತು, ಆವಾಗಲೆಲ್ಲ ಬಹಳ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ನಾರ್ಮಲ್ ಜನರಿಗಿಂತ ಹೆಚ್ಚಿಗೆ ಬ್ಲೀಡಿಂಗ್ ಅನ್ನ ನಾವು ನೋಡ್ತಾ ಇರ್ತೀವಿ. ಈಸಿ ಬ್ರೂಯಿಸಿಂಗ್ ಅಂತ ನಾವು ಇದಕ್ಕೆ ಹೇಳ್ತಾ ಇರ್ತೇವೆ. ಈ ಲಿವರ್ ಯಾವಾಗ ಬಹಳ ಎಂಡ್ ಸ್ಟೇಜ್ ಫೇಲಿಯರ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಬಹಳಷ್ಟು ಸಲ ಪೇಷಂಟ್ಸು ಬಹಳ ಹೆವಿ ಡ್ರಿಂಕಿಂಗ್ ಮಾಡ್ತಿರ್ತಾರೆ, ಆಮೇಲೆ ಅವರಿಗೆ ಸ್ಲೋಲಿ ಹೊಟ್ಟೆಯಲ್ಲೆಲ್ಲ ನೀರು ತುಂಬಕ್ಕೆ ಶುರುವಾಗುತ್ತೆ, ಕೈಕಾಲಲ್ಲೆಲ್ಲ ನೀರು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಪ್ಯಾಟಿಕ್ ಎನ್ಕೆಫೆಲೋಪತಿ ಅಂದರೆ ಅವರಿಗೆ ಕನ್ಫ್ಯೂಷನ್ ಇರುತ್ತೆ, ಅವ್ರಿಗೆ ಏನೇನೋ ಮಾತಾಡ್ತಿರ್ತಾರೆ, ಏನೂ ನೆನಪಿರ್ತಾ ಇರೋದಿಲ್ಲ, ಥಿಂಕಿಂಗ್ ಸರಿಯಾಗಿರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಯಾಕಂದರೆ ಅಲ್ಲಿರುವಂಥ ಕಲ್ಮಶಗಳನ್ನು ಲಿವರ್ ತೆಗೆದು ಹೊತ್ತಾಕಕ್ಕಾಗ್ತಾ ಇರೋದಿಲ್ಲ. ಸೊ ಇವೆಲ್ಲ ಕಲ್ಮಶಗಳು ಬ್ರೇನಿಗೆ ಸಹ ಹೋಗಿ ಮೆತ್ಕೊಳ್ಳುವಂಥ ಚಾನ್ಸಸ್ ಇರ್ತವೆ. ಹೆಪ್ಯಾಟಿಕ್ ಎನ್ಕೆಫೆಲೋಪತಿ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಪೇಷಂಟ್ಸು ಅವರಿಗೆ ಅವರು ಎಲ್ಲ ಅವ್ರ ಮೆಮರಿ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಥಿಂಕಿಂಗ್ ಕರೆಕ್ಟಾಗಿ ಇರೋದಿಲ್ಲ, ಮಾತು ಸರಿಯಾಗಿ ಬರ್ತಾ ಇರೋದಿಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ಅವರಿಗೆ ಬರ್ತಾ ಇರ್ಬೋದು ಈ ಅಡ್ವಾನ್ಸ್ಡ್ ಹೆಪ್ಯಾಟಿಕ್ ಫೇಲಿಯರಲ್ಲಿ. ಇನಿಷಿಯಲ್ ಸ್ಟೇಜಸ್ಸಲ್ಲೇ ಈ ರೀತಿ ಏನೂ ಆಗ್ತಾ ಇರೋದಿಲ್ಲ. ಈ ರೀತಿ ಸಿರೋಸಿಸ್, ಲಿವರ್ ತುಂಬ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ, ಕೈಕಾಲೆಲ್ಲ ಊದ್ಕೊಂಡಿದೆ, ಹೊಟ್ಟೆಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ಪೇಷಂಟಿನ ಬ್ರೈನ್ ಸಹ ಆವಾಗ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಕೆಲವೊಂದ್ಸಲ ಪೇಷಂಟ್ಸಿಗೆ ಈ ಲಿವರ್ ಫೇಲಿಯರ್ ಆದಾಗ ಅಥವಾ ಲಿವರ್ ಪ್ರಾಬ್ಲಮ್ ಇದ್ದಾಗ ರಕ್ತ ಬರ್ತಾ ಇರುತ್ತೆ, ಅವರು ವಾಮಿಟ್ ಮಾಡಿದಾಗ, ಅಥವಾ ಅವರ ಮಲದಲ್ಲಿ ರಕ್ತ ಹೋಗ್ತಾ ಇರ್ಬೋದು. ಓಕೆ, ಇವೆಲ್ಲ ಏನು ಹೇಳ್ತಾ ಇರ್ತವೆ, ನಿಮ್ಮ ಈ ಹೊಟ್ಟೆ ಒಳಭಾಗದಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಸೊ ಲಿವರ್ ಫೇಲಿಯರ್ ಆದಾಗ ಅಲ್ಲಿರುವಂಥ ರಕ್ತನಾಳಗಳೆಲ್ಲ ಊದ್ಕೊಳ್ಳೋಕೆ ಶುರು ಆಗ್ತವೆ, ಆ್ಯಂಡ್ ಅವು ಈ ರೀತಿ ಒಡೆದು ಬಿಡ್ಬೋದು, ಬರ್ಸ್ಟ್ ಆಗ್ಬೋದು, ಆ್ಯಂಡ್ ಬ್ಲಡ್ ಬರ್ಬೋದು ವಾಮಿಟಿಂಗಲ್ಲಿ ಎಲ್ಲ. ಸೊ ಭಾಳಷ್ಟು ಸಲ ನಾವು ಹೆವಿ ಡ್ರಿಂಕರ್ಸಲ್ಲಿ ನೋಡ್ತಾ ಇರ್ತೇವೆ, ಬ್ಲಡ್ಡನ್ನು ಅವ್ರು ವಾಮಿಟ್ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ದಿಸ್ ಇಸೋಫೇಜಿಯಲ್ ವೆರೈಸಿಸ್. ಈ ರಕ್ತನಾಳಗಳು ತುಂಬಾ ದಪ್ಪಗಾಗ್ಬಿಡ್ತವೆ ಆ್ಯಂಡ್ ಬರ್ಸ್ಟ್ ಹಾಕ್ಕೊಂಡು ಈ ರೀತಿ ವಾಮಿಟಲ್ಲಿ ಬ್ಲಡ್ ಬರೋದು, ಅಥವಾ ಅವರ ಮಲ ಏನಿರುತ್ತೆ ಅದು
ಡಾರ್ಕ್ ಕಲರ್ ಹೋಗ್ತಾ ಇರ್ಬೋದು. ಕೆಲವೊಮ್ಮೆ ಲಿವರ್ ಪ್ರಾಬ್ಲಮ್ ಬಂದಾಗ ಮಲದ ಮತ್ತು ಮೂತ್ರದ ಕಲರ್ ಸಹ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಜಾಂಡಿಸ್ ಬಂತು ಅಂದಾಗ ನಿಮಗೆ ಈ ಡಾರ್ಕ್ ಕಲರ್, ಡಾರ್ಕ್ ಯೆಲ್ಲೋ ಕಲರ್ ಯೂರಿನ್ ಹೋಗ್ತಾ ಇರ್ಬೋದು. ಅಥವಾ ಈ ಏನಾದರೂ ನಿಮ್ಮ ಈ ಲಿವರಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್, ಬ್ಲಾಕೇಜ್ ಎಕ್ಸೆಟ್ರಾ ಇತ್ತು ಅಂದಾಗ ನೀವು ನೋಡ್ಬೋದು ಕೆಲವೊಮ್ಮೆ ಈ ನಿಮ್ಮ ಮಲದ ಕಲರ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಇರ್ಬೋದು, ಯಾವುದು ನಿಮಗೆ ಹೇಳ್ತಾ ಇರ್ಬೋದು ಲಿವರ್ ಫೇಲಿಯರ್ ಆಗ್ತಾ ಇದೆ ಅಥವಾ ಲಿವರಲ್ಲಿ ಪ್ರಾಬ್ಲಮ್ ಇದೆ ಅಂತ. ಓಕೆ, ಇವೆಲ್ಲ ಸಿಂಪ್ಟಮ್ಸ್ ಬಹಳಷ್ಟು ಬೇರೆ ಕಂಡೀಷನ್ಸಲ್ಲೂ ಬರ್ತಾ ಇರ್ಬೋದು. ಬಟ್ ನಿಮಗೆ ಆಲ್ರೆಡಿ ನೀವು ರಿಸ್ಕ್ ಕ್ಯಾಟಗರಿಯಲ್ಲಿದ್ದೀರಾ, ನಿಮಗೆ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ, ಬಹಳ ಕುಡಿತಾ ಇದ್ದೀರಾ ಅಥವಾ ರೆಗ್ಯುಲರ್ಲಿ ಕುಡಿತಾ ಇದ್ದೀರಾ, ನಿಮಗೆ ಯಾವುದೋ ಒಂದು ವೈರಲ್ ಇನ್ಫೆಕ್ಷನ್ ಇದೆ, ಹೆಪಟೈಟಿಸ್ ಬಿ, ಸಿ ಎಕ್ಸೆಟ್ರಾ, ನೀವು ರೆಗ್ಯುಲರ್ಲಿ ಈ ಥರ ಹರ್ಬಲ್ ಸಪ್ಲಿಮೆಂಟ್ಸ್ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದೀರಾ, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಲಿವರ್ ಪ್ರಾಬ್ಲಮ್ಮು, ಲಿವರ್ ಕ್ಯಾನ್ಸರ್ಸ್ ಎಕ್ಸೆಟ್ರಾ ಇದ್ದಾವೆ, ದಪ್ಪಗಿದ್ದೀರಾ, ಒಬೇಸಿಟಿ ಇದೆ, ಫ್ಯಾಟಿ ಲಿವರ್ ಇದೆ ನಿಮಗೆ ಆಲ್ರೆಡಿ, ಗ್ರೇಡ್ 2, ಗ್ರೇಡ್ 3 ಫ್ಯಾಟಿ ಲಿವರ್ ಇತ್ತು ಅಂಥ ಪೇಷಂಟ್ಸಲ್ಲಿ, BP ಇದೆ, ಡಯಾಬಿಟಿಸ್ ಇದೆ, ಹೊಟ್ಟೆ ಸುತ್ತಲೂ ಬೆಲ್ಲಿ ಫ್ಯಾಟ್, ನಿಮಗೆ ಫ್ಯಾಟ್ ಹೆಚ್ಚಿಗೆ ಇದೆ, ಇಂಥವ್ರಿಗೆಲ್ಲ ನೀವು ಈ ರೀತಿ ಲಕ್ಷಣಗಳನ್ನು ನೋಡಿದಾಗ ನೀವು ಎಚ್ಚೆತ್ಕೊಳ್ಬೇಕು ಆ್ಯಂಡ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಡಾಕ್ಟರ್ ನಿಮಗೆ ಲಿವರ್ ಫಂಕ್ಷನ್ ಟೆಸ್ಟ್ ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, ಇವನ್ನೆಲ್ಲ ಹೇಳ್ತಿರ್ತಾರೆ. ಸೊ ದ್ಯಾಟ್ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ಈಸ್ ದೇರ್ ಸಮಥಿಂಗ್ ರಿಲೇಟೆಡ್ ಟು ಲಿವರ್ ಅಂತ. ಈ ಜಾಂಡಿಸ್ ಎಕ್ಸೆಟ್ರಾ ಆದಾಗ ಅಥವಾ ಕೈಕಾಲಲ್ಲಿ ನೀರು ತುಂಬಿಕೊಂಡಾಗ, ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಾಗೆಲ್ಲ ಪೇಷಂಟಿಗೆ ಆವಾಗ ಅವರಿಗೆ ಡೆಫಿನೆಟ್ಲಿ ಅವ್ರು ಎಚ್ಚೆತ್ಕೊಳ್ತಾರೆ. ಬಟ್ ಯಾವಾಗ ಅವರಿಗೆ ಬರೀ ಸುಸ್ತಾಗ್ತಾ ಇರುತ್ತೆ ಅಥವಾ ರೈಟ್ ಸೈಡಲ್ಲಿ ಏನೋ ಒಂದು ಎಳ್ದಂಗೆ ಆಗ್ತಾ ಇರುತ್ತೆ ಅಥವಾ ಅವರ ಮಲ ಅಥವಾ ಮೂತ್ರದ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಇಂಥ ಟೈಮಲ್ಲೆಲ್ಲ ಅವರಿಗೆ ಅದು ತಿಳಿದೇನೆ ಇರ್ಬೋದು, ನಿರ್ಲಕ್ಷ್ಯ ಸಹ ಮಾಡ್ತಾ ಇರ್ಬೋದು, ಲಿವರ್ ಫಂಕ್ಷನ್ ಅಂತೂ ಮಾಡ್ಕೊಳ್ತಾನೆ ಇರೋದಿಲ್ಲ. ಸೊ ಇಂಥದ್ದು ಸಹ ಚೇಂಜಸ್ ಬರ್ತಾ ಇರ್ಬೋದು. ಕೆಲವೊಂದು ಕಂಡೀಷನ್ಸಲ್ಲಿ ನಮಗೆ ಫಸ್ಟ್ ಏನು ಸಿಂಪ್ಟಮ್ಸ್ ಬರ್ತಾನೆ ಇರೋದಿಲ್ಲ, ನಿಮ್ಮ ಬಾಡಿ ಯಾವಾಗ ನಿಮ್ಮ ಜೊತೆ ಇರುತ್ತೆ, ಯಾವಾಗ ಅದು ಲಿವರ್ ಕೆಲಸ ಮಾಡಿ 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 ಅದಕ್ಕೆ ಆಗದೆ ಅದು ಕೈ ಎತ್ತತ್ತೆ, ಆವಾಗ ಲಕ್ಷಣಗಳು ತುಂಬ ಸಿವಿಯರ್ ಆಗಿ ಬಂದ್ಬಿಡ್ಬೋದು. ಭಾಳಷ್ಟು ಸಲ ಪೇಷಂಟ್ಸ್ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ, ನಮ್ಮ ತಂದೆಗೋ ನಮ್ಮ ಪಾರ್ಟ್ನರಿಗೋ ಈ ರೀತಿ ತುಂಬ ಕುಡಿದು ಈಗ ಲಿವರ್ ಫೇಲ್ ಆಗ್ತಾ ಇದೆ, ಹೊಟ್ಟೆಲೆಲ್ಲ ನೀರು ತುಂಬ್ಕೊಂಡು ಬಿಟ್ಟಿದೆ, ಕೈ ಕಾಲಲ್ಲೆಲ್ಲ ನೀರು ತುಂಬ್ಕೊಂಡು ಬಿಟ್ಟಿದೆ, ಏನು ಮಾಡೋದು ಅಂತ. ಲಿವರ್ ಏನಿದೆ ಅದು ರೀಜನರೇಟ್ ಅಂದರೆ ಅದನ್ನು ರಿಪೇರಿ ಮಾಡ್ಕೊಳ್ತಾ ಇರುತ್ತೆ. ಬಟ್ ಒಂದು ಲೆವೆಲಲ್ಲಿ ಮಾತ್ರ ಅದು ರಿಪೇರಿ ಮಾಡ್ಕೊಳ್ಬೋದು. ಅದು ಎಷ್ಟು ರಿಪೇರಿ ಮಾಡ್ಕೊಳ್ತಾ ಇರುತ್ತೆ, ನೀವು ಅದಕ್ಕೆ ಸ್ಟ್ರೆಸ್ ಕೊಡ್ತಾ ಇದ್ದೀರಾ, ನೀವು ಅದಕ್ಕೆ ತುಂಬಾನೇ ಅದಕ್ಕೆ ಪೇನ್ ಕೊಡ್ತಾ ಇದ್ದೀರಾ ಆ್ಯಂಡ್ ಕುಡಿತಾ ಇರ್ತೀರಾ, ಅದೇನು ಮಾಡುತ್ತೆ, ಇಟ್ ಕೆನಾಟ್ ರಿಕವರ್. ಯಾವಾಗ ಅದು ರಿಕವರ್ ಆಗೋದಿಲ್ಲ, ನೀವು ಏನೇ ಮಾಡಿದ್ರೂ ನಾವು ಅದನ್ನು ಸರಿಪಡಿಸೋಕ್ಕೆ ಆಗೋದಿಲ್ಲ. ಸೊ ಫ್ಯಾಟಿ ಲಿವರ್ ಏನಿರುತ್ತೆ, ಯಾವಾಗ ನಿಮ್ಮ ಲಿವರಲ್ಲಿ ಈ ಫ್ಯಾಟ್ ತುಂಬಿಕೊಂಡಿರುತ್ತೆ, 25% ಇರಲಿ 50% ಇರಲಿ, ಈವನ್ 75% ಅಷ್ಟು ಫ್ಯಾಟ್ ತುಂಬಿಕೊಂಡಿದ್ರು ನೀವು ಅದನ್ನು ರಿವರ್ಸ್ ಮಾಡ್ಬೋದು. ಬಟ್ ಒಂದು ಸಲ ಲಿವರ್ ಗಟ್ಟಿ ಆಯಿತು, ಲಿವರ್ ಸಿರೋಸಿಸ್ ಆಗೋಯ್ತು, ಅಲ್ಲಿ ಉರಿಯೂತ ಶುರು ಆಯಿತು, ಲಿವರ್ ಏನಾದರೂ ಸ್ಪಾಂಜ್ ಅಂತ ಇರುವಂಥ ಲಿವರ್ ಏನಾದರೂ ಕಲ್ಲಿನಾಗಾಯಿತು, ಅದಕ್ಕೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಆವಾಗ ಏನು ಮಾಡ್ತೀವಿ, ಬರೀ ಸಿಂಪ್ಟಮ್ಸನ್ನು ಟ್ರೀಟ್ ಮಾಡ್ಬೋದು. ನೀರು ತುಂಬಿದೆಯಾ, ನೀರು ತೆಗಿತಾರೆ, ಅಥವಾ ನಿಮಗೆ ವಾಮಿಟಿಂಗ್ ಆಗ್ತಾ ಇದೆಯಾ, ವಾಮಿಟಿಂಗ್ ಮೆಡಿಸಿನ್ಸ್ ಕೊಡ್ತಾರೆ. ಸೊ ಲಕ್ಷಣಗಳನ್ನು ಮಾತ್ರ ನಾವು ಟ್ರೀಟ್ ಮಾಡ್ಬೋದು. ಸೊ ನೀವು ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದೀರಿ, ನಿಮಗೆ ಲಿವರ್ ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ ಅಂದರೆ ರೆಗ್ಯುಲರ್ಲಿ ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾನಿಟ್ರ್ ಮಾಡೋದು, ನಿಮ್ಮ ಡಾಕ್ಟ್ರ್ ಜೊತೆ ಡಿಸ್ಕಸ್ ಮಾಡೋದು, ನಿಮ್ಮ ಶುಗರ್ BP ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು, ನೀವು ಓವರ್ ವೇಟ್ ಇದ್ದೀರಿ, ಬೊಜ್ಜು ಹೆಚ್ಚಿಗೆ ಇತ್ತು ಅಂದರೆ ಅದನ್ನು ನೀವು ಕಂಟ್ರೋಲ್ ಮಾಡೋದು. ಆ್ಯಂಡ್ ಮೇನ್ ಅಂತ ಹೇಳಿದರೆ ಮದ್ಯಪಾನ. ನೀವು ಆಲ್ಕೋಹಾಲಿಕ್ಸ್ ಆಗಿದ್ದರೆ, ನೀವು ಸತತವಾಗಿ ಕುಡಿತಾ ಇದ್ರಿ ಅಂದರೆ, ನೀವು ಇದನ್ನು ಸ್ಟಾಪ್ ಮಾಡಲಿಲ್ಲ ಅಂದರೆ ಲಿವರನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಆ್ಯಂಡ್ ಈ ರೀತಿ ಲಕ್ಷಣಗಳು ಬಂದಾಗ ಹೆಚ್ಚಿಗೆ ನಾವು ಏನನ್ನೂ ಮಾಡೋಕ್ಕಾಗೋದಿಲ್ಲ ಅದರ್ ದ್ಯಾನ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಓಕೆ, ಸೊ ದಟ್ ವಾಸ್ ಆಲ್ ಅಬೌಟ್ ಸಿಂಪ್ಟಮ್ಸ್, ಯಾವ್ಯಾವ ವಾರ್ನಿಂಗ್ ಸಿಂಪ್ಟಮ್ಸ್ ಬರ್ಬೋದು ಈ ಲಿವರ್ ಫೇಲಿಯರಲ್ಲಿ ಅಥವಾ ಲಿವರ್ ಪ್ರಾಬ್ಲಮ್ಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.